ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿಎಂ. ನಾನೇ ಸಿಎಂ ಅನ್ನುತ್ತಲೇ ಎಲ್ಲವೂ ಸೈಲೆಂಟ್. ಹೈ ಅಂಗಳದಲ್ಲಿ ಪಾಸ್ ಆದ ಲೆಕ್ಕ ರಾಮಯ್ಯ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸುಪ್ರೀಂ ಸಿಎಂ. ಸಿದ್ದರಾಮಯ್ಯ ನಿನ್ನೆ ಹೇಳಿರುವಂತಹ ಮಾತು, ಮುಖ್ಯಮಂತ್ರಿಯವರ ಧಾಟಿ, ಇವೆಲ್ಲವೂ ಕೂಡ ಅವರ ಆಪ್ತರಿಗೆ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ನಂಗೆ ಇತ್ತಂತೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ರೀತಿಯಲ್ಲಿ ಇತ್ತಲ್ಲ ನಿನ್ನೆ ಸಿದ್ದರಾಮಯ್ಯವರ ಮಾತು ಅನ್ನುವಂಥದ್ದನ್ನ ಇವತ್ತು ಅವರ ಆಪ್ತ ಸಚಿವರು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಇದೇ ಅಂತಿಮ, ಇನ್ನೂ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂತಹ ಸಂದೇಶವನ್ನು ಸಿದ್ದರಾಮಯ್ಯವರ ಟೀಮ್ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರು ಶ್ರಮದ ಫಲದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಮಾತುಗಳ ನಂತರ ತೋರಿಸ್ತೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಆಟ ಯಾವ ಸ್ವರೂಪದ್ದು, ಹೈಕಮಾಂಡ್ ಮುಂದೆ ಸೈಲೆಂಟ್ ಆಗಿ ಸ್ಟ್ರಾಟಜಿ ಮಾಡಿ ಗೆದ್ರ ಸಿದ್ದರಾಮಯ್ಯ ಅಂತ ಹೇಳಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಈ ಆಟವನ್ನು ನೋಡ್ತಾ ಹೋದಾಗ ಅವರು ಹೂಡಿರುವಂತಹ ದಾಳ, ಅವರ ರಣವ್ಯೂಹ ಇವೆಲ್ಲವೂ ಕೂಡ ಸಹಜವಾಗಿಯೇ ಅವರ ಕುರ್ಚಿಯನ್ನ ಗಟ್ಟಿ ಮಾಡೋದ್ರ ಕಡೆಗೆ ಹೊರಟಿದೆ. ಪೂರ್ಣಾವಧಿಗೂ ಮುಖ್ಯಮಂತ್ರಿ 2028ಕ್ಕೂ ನಾಯಕತ್ವದ ಸಂದೇಶವನ್ನ ಕೊಟ್ಟಿದ್ದಾರೆ. ಕ್ರಾಂತಿ ಕಹಳೆಯಲ್ಲಿ ಕಂಗೆಟ್ಟಿದ್ದಂತಹ ಕಾಂಗ್ರೆಸ್ಗೆ ಈಗ ಹೊಸ ಹುರುಪನ್ನು ತರುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಯಾವ ಸ್ವರೂಪದ ಒಂದು ಮಂಕು ಕವಿದಂತಹ ಅಥವಾ ಮೋಡ ಕವಿದಂತಹ ವಾತಾವರಣ ಇತ್ತಲ್ಲ, ಅದು ಈಗ ದೂರ ಆಗ್ತಾ ಇದೆ. ಬಲ್ಲಿಗೆ ಅಲ್ಲಿ ಹೊಸ ಗಾಳಿ ಬೀಸೋದಕ್ಕೆ ಶುರುವಾಗಿದೆ ಸಿದ್ದರಾಮಯ್ಯನವರ ಮಾತಿನ ನಂತರ. ಸಿದ್ದರಾಮಯ್ಯವರು ಹೇಳಿರ್ತಕ್ಕಂತಹ ಮಾತು, ಅವರು ಆಡಿರ್ತಕ್ಕಂತಹ ನುಡಿಗಳು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ 5 ವರ್ಷದ ಮುಖ್ಯಮಂತ್ರಿಯ ಗುರಿಯನ್ನು ಇಟ್ಟುಕೊಂಡಿರುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತ್ತು ಸಿದ್ದರಾಮಯ್ಯನವ್ರನ್ನ ಬದಲಿಸುವುದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಹಾಗಾದರೆ ಸಿದ್ದರಾಮಯ್ಯನವರ ಈ ಸೈಲೆಂಟ್ ಆಟ ಯಾವ ಸ್ವರೂಪದ್ದು ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂತಹ ಮಾತುಗಳು, ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಊಹಾಪೋಹಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗಾಗಲೇ ಅವರ ಮಾತುಗಳು ಅತ್ಯಂತ ಸ್ಪಷ್ಟವಾಗಿ ಅಧಿಕಾರ ಹಸ್ತಾಂತರ ಅಥವಾ ನಾಯಕತ್ವ ಬದಲಾವಣೆ ಇವುಗಳಿಗೆ ಅವರು ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ರು. ಮತ್ತು ವಿಶೇಷವಾಗಿ ಪೂರ್ಣಾವಧಿಗೂ ಕೂಡ ಮುಖ್ಯಮಂತ್ರಿ ಮತ್ತು 2028ರ ನಾಯಕತ್ವದ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 2028ಕ್ಕೂ ಕೂಡ 2023ರಲ್ಲಿ ಹೆಂಗೆ ಚುನಾವಣೆ ಆಯಿತು ಅದೇ ಸ್ವರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಸಾಮೂಹಿಕ ನಾಯಕತ್ವ, ಅದರ ಮುಂಚೂಣಿಯಲ್ಲಿ PCC ಅಧ್ಯಕ್ಷರು ಮತ್ತು ತಾವಿಬ್ಬರು ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. PCC ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಈಗಿನವರೇ PCC ಅಧ್ಯಕ್ಷರಾಗಿರ್ತಾರ, ಬದಲಾವಣೆ ಇರುತ್ತಾ ಗೊತ್ತಿಲ್ಲ. ಆದರೆ 2023ರಲ್ಲಿ ಹೇಗಿತ್ತು ಹಾಗೆ ಅಂತ ಹೇಳಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಮೂಲಕ 2028ರ ಚುನಾವಣೆಯ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಸೀಟಿನ ಬಗ್ಗೆಯೂ ಕೂಡ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಈ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳೋದ್ರ ಮೂಲಕವಾಗಿ ತಾವು ಅಷ್ಟು ಸುಲಭವಾಗಿ ಈ ಆಟದಿಂದ ಹಿಂದೆ ಸರಿಯುವಂಥವ್ರು ಅಲ್ಲ, ಮತ್ತು ತಾನು ಈ ಹುದ್ದೆಯಲ್ಲಿ ಏನಿದ್ದೀನಿ ಆ ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಯಶಸ್ವಿಯಾಗಿ ಆಡಳಿತವನ್ನು ಕೊಡ್ತಾ ಇದ್ದೀನಿ, ಅದರಲ್ಲಿ ಬದಲಾವಣೆ ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ, ನಿಗಮ ಮಂಡಳಿ ಆಯ್ಕೆ ಇನ್ನಷ್ಟು ವಿಳಂಬ. ಈ ಮೂಲಕವಾಗಿ ಸಚಿವರಿಗೂ ಒಂದಷ್ಟು ರಿಲೀಫ್, ಕಾಯ್ತಾ ಕೂತಿರುವಂಥ ಶಾಸಕರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಇನ್ನಷ್ಟು ದಿವಸ ಕಾಯಬೇಕಾದಂತಹ ಅನಿವಾರ್ಯತೆ. ಇದಿಷ್ಟೇ ಸದ್ಯಕ್ಕೆ ಅವರಿಗೆ ಸಿಗ್ತಾ ಇರುವಂಥ ನಾಯಕತ್ವ ಬದಲಾವಣೆಯ ಚರ್ಚೆ, ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಯಕತ್ವದ ಚರ್ಚೆ ಇಲ್ಲ, ಕುರ್ಚಿ ಬದಲಾವಣೆ ಇಲ್ಲ, ಇದು ಸ್ಪಷ್ಟವಾಗಿ ಈ ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಮತ್ತು ಅದನ್ನು ಬಹಳ ಖಡಾಖಂಡಿತವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅಂದರೆ ತಾನೇ ಇದ್ದೀನಿ ಇಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಯಾವ ಸ್ವರೂಪದ ಲೆಕ್ಕಗಳನ್ನು ಹಾಕಿದ್ದಾರೆ, ಲೆಕ್ಕರಾಮಯ್ಯ ಯಾವ ರೀತಿಯಾದಂತಹ ಲೆಕ್ಕಗಳಲ್ಲಿದ್ದಾರೆ ಅನ್ನೋದನ್ನು ನೋಡಬೇಕು. ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂಥ ಹೇಳಿಕೆ ಹಿಂದೆ ನಾನಾ ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳವರೆಗೂ ಕೂಡ ಸಂಪೂರ್ಣವಾಗಿ ಕಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳಾದಂಗೆ ಕಾಣ್ತಾ ಇತ್ತು. 2.5 ವರ್ಷ ಆದಂಗೆ ಬದಲಾಗ್ತಾರೆ. ಬಹುಶಃ ಜುಲೈ ತಿಂಗಳಲ್ಲೇ ಸಿದ್ದರಾಮಯ್ಯನವರು ಸೀಟ್ ಬಿಟ್ಟು ಹೋಗಬೇಕು ಅನ್ನೋಂಥ ರೀತಿಯಲ್ಲಿ 2.5 ವರ್ಷ ತುಂಬುತ್ತದೆ ನವೆಂಬರ್ ತಿಂಗಳಲ್ಲಿ. ಆದರೆ ಅದನ್ನು ಜುಲೈ ತಿಂಗಳಲ್ಲೇ ತಾರಕಕ್ಕೆ ತೆಗೆದುಕೊಂಡು ಹೋಗಿ ಇನ್ನೂ 3 ತಿಂಗಳ ಕಾಲ ಕೇವಲ ಶೋ ಮಾತ್ರ ಇದೆ, ಆದರೆ ಇವರಲ್ಲಿ ಯಾವುದೇ ಅಧಿಕಾರ ಇರಲ್ಲ ಅನ್ನುವಂತಹ ರೀತಿಯಲ್ಲಿನೇ ಚರ್ಚೆಗಳಾಗ್ತಾ ಇದ್ವು. ಈಗ ಅವುಗಳಿಗೆ ಫುಲ್ ಸ್ಟಾಪ್ ಹಾಕಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ.
ನಾನೇ ಮುಖ್ಯಮಂತ್ರಿ ಅಂತ. 2028ಕ್ಕೂ ಮತ್ತೆ ಅಧಿಕಾರಕ್ಕೆ ಇರುವಂತಹ ತಂತ್ರಗಾರಿಕೆಯನ್ನು ಕೂಡ ಹೆಣೆದಿದ್ದಾರೆ. ತನ್ನ ಜೊತೆಗೆ ಬೆಂಬಲ ಇದ್ದರೆ, ತನ್ನ ನಾಯಕತ್ವ ಮುಂದುವರಿದರೆ 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ ಮೂಡಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. 2028ರಲ್ಲಿ ಆಪ್ತರಿಗೂ ಉನ್ನತ ಸ್ಥಾನ ಕೊಡಿಸುವಂತಹ ದೂರಾಲೋಚನೆ ಇದರಲ್ಲಿ ಇದ್ದೇ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಮ್ಮೆ ನಾನು 2028ರವರೆಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮತ್ತು ಮುಂದಿನ ಚುನಾವಣೆಯಲ್ಲೂ ನಾಯಕತ್ವ ಅಂತ ಹೇಳಿದಾಗ ಸಹಜವಾಗಿಯೇ ಪಕ್ಷದ ಒಳಗಡೆ ಒಂದಿಷ್ಟು ಅನುಮಾನದಿಂದ ಸಿದ್ದರಾಮಯ್ಯನವರು ನಾಳೆ ಇರ್ತಾರೋ ಇಲ್ಲೋ, ಅವ್ರು ಹೋಗ್ತಾರೇನೋ ಅಂತ ನೋಡ್ತಾ ಇದ್ದಂತಹ ನಾಯಕರುಗಳಿರ್ತಾರಲ್ಲ, ಅವರು ಕೂಡ ಇಲ್ಲ ಸಿದ್ದರಾಮಯ್ಯನವರ ಹಿಂದೆಗಡೆ ಇನ್ನೊಂದು 4-5 ವರ್ಷ ಇರಬಹುದು ಅನ್ನುವಂಥ ವಿಶ್ವಾಸ ಬರುತ್ತೆ. ಆ ವಿಶ್ವಾಸ ಮೂಡಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರ ಈ ಮಾತು ಮಾಡ್ತಾ ಇದೆ. 2028ರಲ್ಲಿ ಆಪ್ತರಿಗೂ ಕೂಡ ಉನ್ನತ ಸ್ಥಾನ ಕೊಡಿಸುವಂತಹ ದೂರಾಲೋಚನೆಯ ಮಾತುಗಳನ್ನು ಈಗ ಸಿದ್ದರಾಮಯ್ಯನವರು ಆಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನೊಳಗಿನ ಎಲ್ಲ ಪವರ್ ಸೆಂಟರ್ಗಳಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಆಗಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಮಾತನ್ನೇ ಕೇಳಬೇಕಾ ಅನ್ನುವಂತಹ ಧಾಟಿಗಳಿದ್ವಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಇಲ್ಲಿ ಮಾಡಿದ್ದಾರೆ. ಎಲ್ಲ ಪವರ್ ಸೆಂಟರ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಆಪ್ತರ ಬಾಯಿ ಮುಚ್ಚಿಸಿದ್ದಾರೆ ಸಿದ್ದರಾಮಯ್ಯ. ಒಂದು ಮಾತನ್ನು ಸಿದ್ದರಾಮಯ್ಯನವರು ಬಹಳ ಸೂಕ್ಷ್ಮವಾಗಿ ಹೇಳಿರುವಂಥದ್ದು. ನನ್ನ ಬಗ್ಗೆಯೂ ಕೂಡ ಕೆಲವರು ಮಾತಾಡ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳ್ತಾರೆ. ಶಿವಕುಮಾರ್ ಅವರ ಪರವಾಗಿ ಕೂಡ ಒಂದಿಬ್ರು ಶಾಸಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಆ ನಂಬರ್ ಇದೆಯಲ್ಲ ಒಂದಿಬ್ರು ಅಂತ ಹೇಳುವಂಥದ್ದು, ಇದು ಬಹಳ ಮುಖ್ಯವಾದಂತಹ ಮಾತಾಗಿತ್ತು. ಈ ಮೂಲಕ ಶಿವಕುಮಾರ್ ಅವರ ಆಪ್ತರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಯಾಕಂದರೆ ರಾಜಕೀಯದಲ್ಲಿ ಇಂತಹ ದಾಳಗಳು ಸ್ವಪಕ್ಷೀಯರ ವಿಚಾರದಲ್ಲೂ ಕೂಡ ಕೆಲವೊಮ್ಮೆ ಉರುಳಿಸಬೇಕಾಗುತ್ತೆ. ಆ ದಾಳವನ್ನು ಸಿದ್ದರಾಮಯ್ಯ ಉರುಳಿಸಿದ್ದಾರೆ. ಸ್ವಪಕ್ಷದವರ ಜೊತೆಗೆ ಪ್ರತಿಪಕ್ಷದವರಿಗೂ ಕೂಡ ಅತಿ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯ ನಾಳೆ ದಿವಸ ಬದಲಾಗ್ತಾರೆ. ಈ ನಾಳೆ ದಿವಸ ಬದಲಾಗ್ತಾರೆ ಅನ್ನೋಂಥದ್ದು ಇದೆಯಲ್ಲ, ರಾಜಕೀಯದಲ್ಲಿ ಇಂಥದ್ದೊಮ್ಮೆ ಬಂತು ಅಂತ ಹೇಳಿದ್ರೆ ಆಡಳಿತ ಯಂತ್ರ ಉರುಳೋದಿಲ್ಲ, ಅದು ನಿಂತಲೇ ನಿಲ್ಲುತ್ತೆ. ಯಾಕೆ ಇವ್ರ ಮಾತು ಕೇಳಬೇಕು, ಏನಿದೆ ಇವರ ಪವರು, ಇದು ಮೈಂಡ್ ಸೆಟ್ ಬಂದಿರುತ್ತೆ. ಈಗ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಅಂತ ಹೇಳೋದ್ರ ಮೂಲಕವಾಗಿ ಇಲ್ಲ ಅಲ್ಲಿವರೆಗೆ ನೀವು ಸುಮ್ಮನಿರೋದಕ್ಕೆ ಆಗೋದಿಲ್ಲ, ಸಿದ್ದರಾಮಯ್ಯನವ್ರ ಮಾತನ್ನು ಕೂಡ ಕೇಳಲೇಬೇಕಾಗತ್ತೆ ಅನ್ನುವ ಸಂದೇಶ ಇಲ್ಲಿ ಹೋಗಿದೆ. ಇಲ್ಲೇ ಹೋದರೆ ಅವ್ರು ನಾಳೆ ಇನ್ನೊಂದು 3 ತಿಂಗಳಲ್ಲಿ ಹೋಗ್ತಾರಂತೆ, ನಾವು ಯಾಕೆ ಅವ್ರ ಮಾತು ಕೇಳೋಣ, ಈ ಧಾಟಿ ಆಲ್ರೆಡಿ ಕರ್ನಾಟಕದ ಆಡಳಿತ ಯಂತ್ರಕ್ಕೆ ಬಂದಿತ್ತು. ಸ್ವಪಕ್ಷದವರ ಜೊತೆಗೆ ಪ್ರತಿಪಕ್ಷದವರಿಗೂ ಕೂಡ ಅತಿ ದೊಡ್ಡ ಸಂದೇಶವನ್ನು ಸಿದ್ದರಾಮಯ್ಯನವರು ಈ ಮೂಲಕ ಕೊಟ್ಟಿದ್ದಾರೆ. ಈ ಕಡೆಯ ಚುನಾವಣೆ, ಕಡೆಯ ಬಾರಿಗೆ ಅನ್ನುವಂಥದ್ದು ಇದೆಯಲ್ಲ, ಇದು ಯಾವತ್ತೂ ಕೂಡ ರಾಜಕೀಯದಲ್ಲಿ ಅವ್ರನ್ನ ನಂಬುವಂಥವ್ರಿಗೂ ಕೂಡ ಒಂದು ಅನುಮಾನ ಬರುತ್ತೆ, ಯಾಕೆ ಇವ್ರ ಮಾತು ಕೇಳಬೇಕು ಅನ್ನುವಂತಹ ಧಾಟಿ ಬಂದಿರುತ್ತೆ. ಇದು ಈಗ ಸಿದ್ದರಾಮಯ್ಯನವರ ಈ ಮಾತುಗಳ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಅದನ್ನು ಮುಂದೂಡುವಂಥ, ಸಂಪೂರ್ಣವಾಗಿ ಅದನ್ನು ಪರಿಹರಿಸಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಮುಂದೂಡುವಂತಹ ಕೆಲಸವನ್ನಂತೂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಮಾತನ್ನ ನಾವು ಗಮನಿಸಬೇಕಾಗಿರುವಂಥದ್ದು ಇದೇ ವಿಚಾರಕ್ಕಾಗಿ. ತಮ್ಮ ವಿರುದ್ಧದ ಅಭಿಪ್ರಾಯ ಸಂಗ್ರಹಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಂದ್ರೆ ನಾಳೆ ದಿವಸ ಬದಲಾಗ್ತಾರೆ ಅಥವಾ ಸಿದ್ದರಾಮಯ್ಯ ಬದಲಾಗಬೇಕು, ಈ ರೀತಿಯಾದಂಥ ಅಭಿಪ್ರಾಯಗಳಲ್ಲಿ ನಿಂತವಲ್ಲ, ಆ ಅಭಿಪ್ರಾಯಗಳ ಸಂಗ್ರಹಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಆ ಮೂಲಕ ತಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಡಿ ಕೆ ಶಿವಣ್ಣದ ಬಹಿರಂಗ ಹೇಳಿಕೆ ನೀಡುವವರ ಬಾಯಿಗೆ ಬೀಗ ಹಾಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರು ಬಹಿರಂಗ ಹೇಳಿಕೆ ಕೊಡ್ತಿದ್ರಲ್ಲ ಅವರ ಬಾಯಿಗೆ ಬೀಗ ಬೀಳುತ್ತೆ. ಯಾಕಂದರೆ 2.5 ವರ್ಷದ ನಂತರ, ಇನ್ನು ನವೆಂಬರ್ ತಿಂಗಳ ನಂತರ ಸಿದ್ದರಾಮಯ್ಯನವರು ಬದಲಾಗೋದೇ ಹೌದು ಅಂತೇಳಿ ಆದರೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ನವೆಂಬರ್ ನಂತರವೂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದರು, ಇನ್ನೂ 1 ವರ್ಷ, 2 ವರ್ಷ, 2.5 ವರ್ಷ ಅವರೇ ಕಂಟಿನ್ಯೂ ಆದರು ಅಂತ ಹೇಳಿದ್ರೆ ಆಗ ಸಿದ್ದರಾಮಯ್ಯನವ್ರ ಮನೆ ಬಾಗಿಲು ಕೂಡ ಹೋಗಬೇಕಾಗುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಬಾಯಿಗೆ ಬೀಗ ಹಾಕೊಂಡು ಕೂರಬೇಕಾದ ಅನಿವಾರ್ಯತೆ ಇದೆ. ಶಾಸಕರ ಸಂಖ್ಯಾಬಲ ತನಗಿದೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ನಾನು ಆಗಲೇ ಹೇಳಿದೆ, ಶಿವಕುಮಾರ್ ಪರವಾಗಿ 1-2 ಶಾಸಕರು ಮಾತಾಡಿರಬಹುದು, ನನ್ನ ಬಗ್ಗೆ ಕೆಲವರು ಮಾತಾಡಿರಬಹುದು ಅಂತ ಹೇಳೋದ್ರ ಮೂಲಕ ತನ್ನ ಜೊತೆಗೆ ಇರುವ ಶಾಸಕರ ತೂಕ ಜಾಸ್ತಿ ಇದೆ, ತನ್ನ ಜೊತೆಗಿರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನು ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಶಿವಕುಮಾರ್ಗೆ ಶಾಸಕರ ಸಂಖ್ಯಾಬಲ ಹೆಚ್ಚಿಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದು ರಾಜಕೀಯವಾಗಿ ಉರುಳಿಸುವಂತಹ ಇಂತಹ ದಾಳಗಳನ್ನು ಅಷ್ಟು ಸುಲಭವಾಗಿ ಹಿಮ್ಮೆಟ್ಟಿಸೋದು ಕಷ್ಟ, ಅದು ಅಧಿಕಾರದ ತುತ್ತ ತುದಿಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ. ಈಗಿರುವಂತಹ ಕಂಡೀಷನ್ನೊಳಗೆ ಸಿದ್ದರಾಮಯ್ಯ ಇದನ್ನು ಬಹಳ ಯಶಸ್ವಿಯಾಗಿ ಮತ್ತು ಬಹಳ ಚಾಕಚಕ್ಯತೆಯಿಂದ ಈ ದಾಳವನ್ನು ಉರುಳಿಸಿದ್ದಾರೆ. ಅಹಿಂದ ಸಮುದಾಯದ ವಿರೋಧ ಅನ್ನುವಂತಹ ಸಂದೇಶ ಕೂಡ ರವಾನೆಯಾಗಿದೆ. ಒಂದು ವೇಳೆ ಈಗ ಸಿದ್ದರಾಮಯ್ಯನವ್ರನ್ನ ಬದಲಿಸಿದ್ರು ಅಂತೇಳಿ ಆದರೆ, ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತ ಹೇಳಿದ್ರೆ ಅವರ ಅಭಿಪ್ರಾಯಕ್ಕೆ, ಅವರ ಆಶಯಕ್ಕೆ, ಅವರ ಕನಸುಗಳಿಗೆ ವಿರುದ್ಧವಾದಂತಹ ನಿಲುವಾಗುತ್ತೆ ಕಾಂಗ್ರೆಸ್ ತೆಗೆದುಕೊಳ್ಳುವಂಥದ್ದು.
ಈ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ರವಾನಿಸಿರುವಂತಹ ಸಂದೇಶ ಬಹಳ ಮುಖ್ಯವಾಗಿರುವಂಥದ್ದು. ಸಿದ್ದರಾಮಯ್ಯನವರ ಗತ್ತು ಮತ್ತು ತಾಕತ್ತು ಏನು ಅನ್ನುವಂಥದ್ದು ಸಹಜವಾಗಿಯೇ ಅವರ ಪಕ್ಷಕ್ಕೆ ಗೊತ್ತಿದೆ. ಪಕ್ಷದ ಮೇಲೆ ಮತ್ತೆ ಹಿಡಿತ ಹೆಚ್ಚಿಸಿಕೊಳ್ಳುವಂಥದ್ದು ಈಗ ಸಿದ್ದರಾಮಯ್ಯನವರಿಗೆ ಸಾಧ್ಯ ಆಗ್ತಾ ಇದೆ. ಈ ಮಾತುಗಳನ್ನು ಹೇಳಬೇಕು ಅಂದರೂ ಕೂಡ ಅವರು ಬಹಳ ಟೈಮ್ ಕಾದಿದ್ದಾರೆ ಮತ್ತು ಈ ಮಾತುಗಳನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಅವ್ರಿಗೆ ಇರುವಂಥ ಅವಕಾಶ ಆಲ್ರೆಡಿ ಚಿಕ್ಕ ಪುಟ್ಟ ಶಾಸಕರುಗಳೇ ಮಾತಾಡ್ತಾ ಇದ್ರು ಮುಖ್ಯಮಂತ್ರಿ ಬದಲಾವಣೆ ಅಂತ. ಇಂಥ ಸಂದರ್ಭದಲ್ಲಿ ನಾನು ಮಾತಾಡದೆ ಹೋದರೆ ಆಡಳಿತ ಏನಾಗಬೇಕು, ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಾನು ಮಾತಾಡಿದ್ದೀನಿ ಅನ್ನುವಂತಹ ಸಮಜಾಯಿಷಿ ಕೂಡ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ. ಎಲ್ಲ ಲೆಕ್ಕಾಚಾರಗಳಿಂದಲೇ ಅವರು ತಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಶಿವಕುಮಾರ್ ಅವ್ರಿಗೂ ಕೂಡ ಪರಿಸ್ಥಿತಿ ಅರ್ಥ ಆಗಿರುತ್ತೆ, ಏನು ನಡೀತಾ ಇದೆ ಅನ್ನುವಂಥ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹೀಗಾಗಿ ಅವರು ಕೂಡ ಒಂದು ಸ್ವಲ್ಪ ಸೈಲೆಂಟ್ ಆಗಿ ತಮ್ಮ ಗೇಮನ್ನು, ಯಾಕಂದರೆ ಚದುರಂಗದ ಆಟದಲ್ಲಿ ಎಲ್ಲ ಸಲವೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ತಂತ್ರಗಾರಿಕೆ ಬೇಕಾಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಬೆಂಬಲ ನೀಡುವ ಅನಿವಾರ್ಯತೆ ಶಿವಕುಮಾರ್ ಅವ್ರಿಗೂ ಕೂಡ ಇದ್ದೇ ಇದೆ. ಯಾಕಂದರೆ ಅವರು ಇವತ್ತು ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಉಪಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿಯ ಬೆಂಬಲಕ್ಕೆ ನಿಲ್ಲಲೇಬೇಕಾಗತ್ತೆ, ಹೈಕಮಾಂಡ್ ನಿರ್ಧಾರವನ್ನು ಪಾಲಿಸಲೇಬೇಕಾಗತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಿಸುವುದಿದ್ರೆ ಹೈಕಮಾಂಡ್ ಬದಲಿಸುತ್ತೆ. ಹೀಗಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ತಾನು ಬದ್ಧನಾಗಿ ಇರಬೇಕಾಗತ್ತೆ. ಅದು ಶಿವಕುಮಾರ್ ಅವ್ರಿಗಿರುವಂತಹ ಅನಿವಾರ್ಯತೆ. ಬೆಂಬಲಿಗರಿಗೆ ಸೈಲೆಂಟ್ ಆಗಿರುವಂತೆಯೂ ಕೂಡ ಅವರು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈ ಮೂಲಕ ತನ್ನ ರಾಜಕೀಯದ ಭವಿಷ್ಯಕ್ಕೆ ತನ್ನ ಬೆಂಬಲಿಗರ ಹೇಳಿಕೆಗಳು ಕಾಸ್ಟ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಬಹುಶಃ ಶಿವಕುಮಾರ್ ಅವ್ರಿಗೂ ಕೂಡ ಈ ಹಂತದಲ್ಲಿ ಅರ್ಥ ಆಗಿರಬಹುದು. ಬಿಹಾರ ಎಲೆಕ್ಷನ್ ಬಳಿಕ ಪ್ರಯತ್ನ ಮುಂದುವರಿಕೆಯ ಸಾಧ್ಯತೆ ಇದ್ದೇ ಇದೆ. ಮತ್ತೊಮ್ಮೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಪ್ರಯತ್ನವನ್ನು ಆರಂಭಿಸಬಹುದು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಫಲ ಕೊಡಬಹುದು, ನೋಡಬೇಕು ಅದು ಹೇಗೆ ಫಲ ಕೊಡುತ್ತೆ, ಯಾವ ಸ್ವರೂಪದಲ್ಲಿದ್ದಲ್ಲಿ ಆ ಪ್ರಾರ್ಥನೆಯ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತಹ ವಿಶ್ವಾಸ ಏನು ಹೇಳ್ತಾ ಇದ್ದಾರಲ್ಲ ಅವರು, ಆ ವಿಶ್ವಾಸ ಮುಂದುವರಿಸಬೇಕಾಗುತ್ತೆ. ರಾಜಕೀಯದ ವಿಶ್ವಾಸ ಅನಿವಾರ್ಯ, ವಿಶ್ವಾಸ ಕಳ್ಕೊಂಡ್ರೆ ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಇವತ್ತು ನಂಬಿಕೆಯ ನುಡಿಯನ್ನು ಕೂಡ ಆಡಿದ್ದಾರೆ. ಪ್ರಾರ್ಥನೆಯಿಂದ ಶ್ರಮದ ಕಡೆಗೂ ಕೂಡ ಬಂದಿದ್ದಾರೆ ಅವರು. ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಇದ್ದೇ ಇದೆ. ಇದು ಹೊಸ ಸ್ಟೇಟ್ಮೆಂಟ್. ಪ್ರಾರ್ಥನೆಯೇ ಯಾಕೆ, ಶ್ರಮವೂ ಕೂಡ ಇರಲಿ, ಪಕ್ಷಕ್ಕಾಗಿ ದುಡಿಯೋಣ, ಮಿಕ್ಕಿದ್ದು ಭಗವಂತ ಇದ್ದಾನೆ. ಸೊ ಭಗವಂತ ತಮಗೆ ಯಾವ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಕಾಯ್ತಾ ಕೂತಿದ್ದಾರೆ ಶಿವಕುಮಾರ್ ಅವರು. ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು, ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಸರ್. ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲೇ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಗಾಬರಿ ನಮ್ಗೆ ಇಲ್ಲ, ಗಾಬರಿ ಅಲ್ಲ. DK ಶಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ಕೆಲವು ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಮುದ್ದಕ್ಕೂ ಉತ್ತರ ಕೊಡುದಿಲ್ಲ. ಸೊ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ. ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಂದರ್ಭ ಸನ್ನಿವೇಶ ಈಗಿತ್ತ, ಅಗತ್ಯ ಇತ್ತ ಸರ್? ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ, ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಅದು ಬಿಟ್ರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಹೀಗೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ.
ಇಲ್ಲಿ ಸಿದ್ದರಾಮಯ್ಯ ಆಪ್ತರು ಮಾತ್ರ ಬಹಳ ಖುಷಿ ಹಾಕಿ ಓಡಾಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರ ಮಾತು ಕೇಳಿದ ನಂತರ ಅಂತೂ ಅವರು ಫುಲ್ ಜೋಶ್ನಲ್ಲಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಂದ್ರೆ ಅವರ ಆಪ್ತರ ಜೋಶ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ, ಖುಷಿಯಲ್ಲಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಚರ್ಚಿಸಿ ಬಂದಿದ್ರು ಸಿದ್ದರಾಮಯ್ಯನವರ ಆಪ್ತರು. ಏನೋ ಒಬ್ಬರಾದ ಮೇಲೆ ಒಬ್ಬರು ಓಡಿ ಬಂದಿರುವಂತಹ ರೀತಿಯನ್ನು ನೋಡಿದ್ರೆ ಏನೋ ದೊಡ್ಡ ರಾಜಕೀಯದ ಬೆಳವಣಿಗೆ ಆಗಿದೆಯೇನೋ ಅನ್ನುವಂತಹ ಸಂದೇಶವೂ ಕೂಡ ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ನಿನ್ನೆ ರವಾನೆ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅವ್ರಿಗೂ ಒಂದು ರೀತಿಯಂಥ ರಿಲೀಫ್ ಸಿಕ್ಕಂಗೆ ಇದೆ. ಆಗಲೇ ನಾನು ಹೇಳಿದೆ, ಸುಪ್ರೀಂ ತೀರ್ಪು ಬಂದಂಗೆ ಆಗಿದೆ ಅವ್ರಿಗೆ ಈಗ ಅಂತ ಹೇಳಿ ಸಿದ್ದರಾಮಯ್ಯನವರ ಮಾತು. ಇಲ್ಲಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯ ಅವರ ಆಪ್ತರು. ಅಷ್ಟೇ ಅಲ್ಲದೆ ಎಲ್ಲವೂ ಕ್ಲಿಯರ್ ಆಯಿತು, ಮುಂದೇನೂ ಚರ್ಚೆ ಬೇಡ ಅನ್ನುವಂಥ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಎಲ್ಲವೂ ಕ್ಲಿಯರ್ ಆಗಿದೆ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ, ಇನ್ನೂ ಅನುಮಾನಗಳು ಬೇಕಿಲ್ಲ ಅನ್ನುವಂಥ ಸಂದೇಶ. 2028 ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಸೇರಿದಂತೆ ಸಾಮೂಹಿಕ ನಾಯಕತ್ವದ ಸಂದೇಶವೂ ಕೂಡ ಹೋಗಿದೆ. ಸಿದ್ದರಾಮಯ್ಯನವರ ನೇತೃತ್ವ, ಸಾಮೂಹಿಕ ನಾಯಕತ್ವ ಇದು 2028ರಲ್ಲೂ ಚುನಾವಣೆಯಲ್ಲೂ ನಡೆಯುತ್ತೆ. ಆದರೆ ಅಲ್ಲಿವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಇದು ಸಿದ್ದರಾಮಯ್ಯನವರ ಆಪ್ತ ಬಳಗದವರ ವಿಶ್ವಾಸ. ಗುಂಪುಗಾರಿಕೆ, ಪವರ್ ಸೆಂಟರ್, ಕ್ರಾಂತಿ ರಾಜಕಾರಣಕ್ಕೆ ಬ್ರೇಕ್ ಹಾಕುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಅವರು ಅಂದ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳ ಮಾತಿನ ವೈಖರಿ ಹೇಗಿತ್ತು ಇವತ್ತು ಕೂಡ ಅನ್ನೋದು ನಿಮ್ಗೆ ತೋರಿಸ್ತೀನಿ. 28ರವರೆಗೆ ಕ್ಲಿಯರ್ ಮಾಡಿದ್ದಾರೆ. 28 ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು. ಅದು ಮುಂದೆ ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಇನ್ನೂ 3 ವರ್ಷ ಇದೆ. 28ರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ 6 ತಿಂಗಳ ವರ್ಷದಿಂದ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ನೀವು ಅದನ್ನ ಕೇಳ್ತಾ ಇದ್ರಿ, ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಕೇಳಿದ್ರೆ ಅವಾಗೆ ಅದನ್ನ. ಹೌದು, ಅವರೇ CM, ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು, ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೀಗೆ ಅವರ ವಿಶ್ವಾಸ, ಸಿದ್ದರಾಮಯ್ಯನವರ ಆಪ್ತರ ವಿಶ್ವಾಸ ಮುಂದುವರೆದಿದೆ. ಇದರ ನಡುವೆ ಬಿಹಾರದ ಭಯವೂ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಸದ್ಯಕ್ಕೆ ಇಲ್ಲ. ಬಿಹಾರದ ಭಯವೂ ಕೂಡ ಕಾಡ್ತಾ ಇದೆ. ಯಾಕಂದರೆ MLC ನಾಮನಿರ್ದೇಶನ, ನಿಗಮ ಮಂಡಳಿ ನೇಮಕ ಇವೆಲ್ಲವನ್ನೂ ಕೂಡ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಸದ್ಯಕ್ಕೆ ಇದರ ಬಗ್ಗೆ ನಿನ್ನೆ ಚರ್ಚೆ ಆಗಿಲ್ಲ, ಇವತ್ತು ಚರ್ಚೆ ಆಗಿಲ್ಲ. ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಪ್ರಯೋಗಕ್ಕೆ ಹೈಕಮಾಂಡ್ನವರು ಕೂಡ ಮುಂದಾಗ್ತಾ ಇಲ್ಲ. ಬಿಹಾರದ ಚುನಾವಣೆ ಮುಗಿದ ನಂತರ ಮತ್ತೊಂದು ರೌಂಡು ರಾಜ್ಯದ ಬದಲಾವಣೆಯ ಗಾಳಿ ಬೀಸಬಹುದು. ಯಾಕಂದರೆ ಚಳಿಗಾಲದ ಗಾಳಿಯ ರೀತಿಯಲ್ಲಿ ಆವಾಗ ಬೀಸೋದಕ್ಕೆ ಶುರು ಆಗಬಹುದು. ಯಾವುದೇ ಹೊಸ ನೇಮಕ ಬದಲಾವಣೆ ಮಾಡಿದರೂ ಶಾಸಕರು ಬಂಡಾಯ ಏಳುವಂತಹ ಭಯ ಸದ್ಯಕ್ಕಂತೂ ಕಾಂಗ್ರೆಸ್ಗೆ ಇದ್ದೇ ಇದೆ. ಅದು ಚುನಾವಣೆ ಹೊಸ್ತಿಲಲ್ಲಿ ಇಂತಹ ತಾಪತ್ರಯಗಳನ್ನು ಎದುರಿಗೆ ತಂದು ನಿಲ್ಲಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವರು ಕೂಡ ತಯಾರು ಇರೋದಿಲ್ಲ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ MLC ಪಟ್ಟಿಯನ್ನು ಫೈನಲ್ ಮಾಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಾದ ನಂತರ ಜುಲೈ 16ಕ್ಕೆ ಮತ್ತೆ ರಾಜ್ಯಕ್ಕೆ ಸುರ್ಜೇವಾಲಾ ಬರ್ತಿದ್ದಾರೆ. ಆಗಲೇ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಈ ಪ್ರಯತ್ನಗಳು ಸದ್ಯಕ್ಕಂತೂ ನಡೀತಾ ಇದೆ. ಸಿದ್ದರಾಮಯ್ಯನವರು ನಾನೇ ಸುಪ್ರೀಂ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರ ಆಪ್ತರಲ್ಲೂ ಕೂಡ ಆ ವಿಶ್ವಾಸ ಬಂದಿರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸೈಲೆಂಟ್ ಆಗಿ ಚೆಕ್ಮೇಟ್ ಕೊಡ್ತಾರಾ DK? ಶ್ರಮ, ಪ್ರಾರ್ಥನೆ, ಕೆಲಸದ ಮೇಲಷ್ಟೇ ದೃಷ್ಟಿ. ಸೂಕ್ತ ಸಂದರ್ಭದಲ್ಲಿ ದಾಳ ಉರುಳುತ್ತಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪ್ರಾರ್ಥನೆ ನಂತರ ಶ್ರಮ. ಪ್ರಯತ್ನ ಆಯಿತು, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದೂ ಆಯಿತು. ಪ್ರಾರ್ಥನೆ ಸಾಗ್ತಾ ಇರುವಾಗಲೇ ಶ್ರಮದ ನೆನಪನ್ನು ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ರಾಜಕೀಯ ಚದುರಂಗದಾಟದಲ್ಲಿ DK ಇಟ್ಟಿರುವಂತಹ ಚೆಕ್ಮೇಟ್ ಇದು. ಈ ಮೂಲಕವಾಗಿ ಇನ್ನೂ ಆಟ ಇದೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅವರು ಎಷ್ಟೇ ಹೇಳ್ತಾ ಇರಬಹುದು, ನಾನು ನಿಮ್ಮ ಯಾವ ಪ್ರಶ್ನೆ ಬೇಕಾದ್ರೆ ನೀವು ಕೇಳಿ ನಾನು ಉತ್ತರ ಕೊಡೋದಿಲ್ಲ, ಇದಿಷ್ಟೇ ನನ್ನ ಮಾತು ಅನ್ನುವಂಥ ಮಾತುಗಳನ್ನು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇವಿಷ್ಟೇ ಮಾತುಗಳೇ ಅನೇಕ ಅರ್ಥಗಳನ್ನು ಕೊಡ್ತವೆ. ಮುಕ್ತವಾಗಿ ಮಾತಾಡ್ತಾ ಇದ್ದಂಥ ಶಿವಕುಮಾರ್ ಅವರ ಬಾಯಿಯನ್ನು ಯಾರು ಕಟ್ಟಿ ಹಾಕಿದ್ರಪ್ಪ? ಈ ಮಾತು ಬರೋದು ಸಹಜ ಅಲ್ವಾ? ಇದು ಸಹಜವಾಗಿದೆ, ಬಂದೇ ಬರುತ್ತೆ. CM ಪಟ್ಟದ ಕನಸು ದೂರ ಆಗಿತ್ತಾ? ಅಧ್ಯಕ್ಷ ಪಟ್ಟಕ್ಕೂ ಕೂಡ ಪಟ್ಟು ಹಿಡಿದು ಕೂಳ್ಕೊಳ್ಬೇಕಾದಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ KPCC ಅಧ್ಯಕ್ಷರು. ಯಾಕಂದರೆ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಭಾಗಿಯಂಥ ಸಂದರ್ಭದಲ್ಲೂ ಕೂಡ ಬಹಳ ಮಾರ್ಮಿಕವಾಗಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ಬಹಳ ಮಾರ್ಮಿಕವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕ ತನ್ನ ಪಕ್ಷದ ವಿಚಾರದಲ್ಲಿ ಶ್ರಮವನ್ನು ಕಾರ್ಯಕರ್ತರಿಗೆ ಹೇಳ್ತಾನೆ,
ತನ್ನ ಶ್ರಮದ ಫಲದ ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸದಂಗೆ ಗೋಚರಿಸ್ತಾ ಇದೆ. ಅದು ಅವರ ಉದ್ದೇಶ ಅಲ್ಲದೇನೂ ಇರಬಹುದು, ಶಿವಕುಮಾರ್ ಅವರ ಉದ್ದೇಶ ಅದು ಅಲ್ಲದೇನೂ ಇರಬಹುದು. ಆದರೆ ಶಿವಕುಮಾರ್ ಈಗ ಹೇಳ್ತಾ ಇರೋ ಕಾರಣಕ್ಕಾಗಿ ಅದೇ ಉದ್ದೇಶದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕಂದರೆ ಇದು ರಾಜಕೀಯದಲ್ಲಿ ಎಲ್ಲ ಮಾತುಗಳಿಗೂ ಕೂಡ ಹತ್ತಾರು ಅರ್ಥಗಳು ಸಿಗ್ತಾ ಹೋಗ್ತವೆ. ಶಿವಕುಮಾರ್ ಅವರ ಈ ಮಾತು ಕೂಡ ಅಂಥದ್ದೇ ಅರ್ಥವನ್ನು ಕೊಡಿಸ್ತಾ ಇದೆ. ಪೂರ್ಣಾವಧಿ ಸಿಎಂ ಅಂತ ಇದ್ದಂತೆಯೇ DK ಕ್ಯಾಂಪ್ನಲ್ಲಿ ಒಂದಿಷ್ಟು ತಲ್ಲಣ ಇರುವಂಥದ್ದು ಸ್ಪಷ್ಟ ಇದ್ದೇ ಇದೆ. ಯಾಕಂದರೆ ಕೆಲವರ ಮಾತುಗಳಲ್ಲೂ ಕೂಡ ಅದು ವ್ಯಕ್ತವಾಗ್ತಾ ಇದೆ. ಸಿಎಂ ಪದವಿ ಬಿಟ್ಟು KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಡವೂ ಕೂಡ ಹೆಚ್ಚೋದಕ್ಕೆ ಶುರುವಾಗಿದೆ. ಯಾಕಂದರೆ KPCC ಅಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಕೂಗಿನ ಬೆನ್ನಲ್ಲೇ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ DK ಶಿವಕುಮಾರ್ ಅವರು. ಯಾಕಂದರೆ ಶಿವಕುಮಾರ್ ಅವರು ಕೂಡ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡೇ ಅವರು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯವಾಗಿರುವಂತಹ ಅಂಶ. ಯಾಕಂದರೆ ಅಧ್ಯಕ್ಷ ಹುದ್ದೆ ಇದೆಯಲ್ಲ, ಅದು ಕೂಡ ಅಷ್ಟೇ ದೊಡ್ಡ ಪವರ್ ಸೆಂಟರ್ ಕಾಂಗ್ರೆಸ್ನಲ್ಲಿ. ಸಿಎಂ ಹೈಕಮಾಂಡ್ ವಿಶ್ವಾಸ ಗಳಿಸಿ ಮುಂದುವರಿಯುವಂತಹ ತಂತ್ರಗಾರಿಕೆಯನ್ನು ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ. ಹಿಂದೆ ಪರಮೇಶ್ವರ್ ಅವರು ಕೂಡ 8 ವರ್ಷ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಈಗಲೂ ಕೂಡ ಶಿವಕುಮಾರ್ ಅವರು 5 ವರ್ಷ ಕಳೆದಿದೆ ಅಷ್ಟೇ. ಹೀಗಾಗಿ ಅವ್ರಿಗೂ ಕೂಡ 8 ವರ್ಷದವರೆಗೂ ಕೂಡ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ದೆಹಲಿಯಿಂದ ಬಂದ ಕೂಡಲೇ ಪಕ್ಷ ಸಂಘಟನೆ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ, ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಸಚಿವೆ BT ಲಲಿತಾ ನಾಯಕ್ ಸೇರಿದಂತೆ ಹಲವರು ಕಾಂಗ್ರೆಸ್ಗೆ ಇವತ್ತು ಸೇರ್ಪಡೆಯಾಗಿದ್ದಾರೆ. DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅವರ ಪಕ್ಷ ಸೇರ್ಪಡೆ ಮಾಡಲಾಗಿದೆ. ಇರೋ ಸ್ಥಾನ ಮುಖ್ಯವಲ್ಲ, ಮಾಡೋ ಕೆಲಸ ಮುಖ್ಯ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರ ಮಾತುಗಳನ್ನು ನಿಮ್ಗೆ ತೋರಿಸ್ತೀನಿ. ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ, ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ. ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಪಾರ್ಟಿ ನೋಡಪ್ಪ, ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ, ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ. ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಪಾರ್ಟಿ ಹೀಗೆ ಎಲ್ಲವೂ ಒಗಟಿನ ಮಾತುಗಳು, ಒಗಟಿನ ಉತ್ತರಗಳಿದ್ದಾಗ ಒಗಟು ಯಾವತ್ತೂ ಕೂಡ ಅನೇಕ ಅರ್ಥಗಳನ್ನು ಒಳಗೊಂಡಿರುತ್ತೆ. ಈ ಒಗಟಿನ ಮಾತುಗಳಿದಾವಲ್ಲ, ಇದಕ್ಕೆ ನೇರವಾದಂಥ ಉತ್ತರ ಸಿಗದೇ ಇರಬಹುದು. ಅದರ ಒಳಾರ್ಥ, ಗೂಢಾರ್ಥ, ನಾನಾರ್ಥ ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ, ಸಹಜ. ಆದರೆ ಈ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ರು ಏನು ಹೇಳಿದ್ದಾರೆ ನಾನು ತೋರಿಸ್ತೀನಿ. ಹೈಕಮಾಂಡ್ ಅಲ್ಲ ಹೇಳಿದ್ವಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಗೊಳ್ಳೋದು ವರಿಷ್ಠರು ಅಂತ ಹೇಳಿದೀವಿ. ಅವರ ಪದೇ ಪದೇ ನಾವು ಹೇಳೋದು ಸರಿ ಆಗೋಲ್ಲ. ಅದು ಅವ್ರಿಗೆ ಬಿಟ್ಟಂತ ವಿಚಾರ, ನಾವು ಹೇಳ್ಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು, ಹೈಕಮಾಂಡ್ ಅವರು. ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡ್ತಾರೆ. ನಾನು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಎಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ, ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಹೀಗೆ ಇಲ್ಲಿ ಈ ವಿಚಾರಗಳಿಗೆ ಬಂದಾಗ ಶಿವಕುಮಾರ್ ಅವರ ವಿಷಯದಲ್ಲೂ ಕೂಡ ಬಹಳ ಮಾರ್ಮಿಕವಾಗಿ ಎಲ್ಲ ಗುಟ್ಟುಗಳನ್ನು ಬಚ್ಚಿಡುವ ರೀತಿಯಲ್ಲಿ ಮಂತ್ರಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರೋದು ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇಲ್ಲಿ DKಗೆ ಆಯ್ಕೆ ಗೊಂದಲವೂ ಕೂಡ ಇದೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಶಿವಕುಮಾರ್ ಅವರು. ಅವ್ರಿಗೂ ಕೂಡ ಸದ್ಯಕ್ಕೆ ಕಾಯಲೇಬೇಕು. ಸೀಟು ಖಾಲಿ ಇಲ್ಲ, ಸಹಜ. ಸೀಟು ಖಾಲಿ ಆಗೋದೂ ಇಲ್ಲ, ಸೀಟು ಅಷ್ಟು ಸುಲಭದಲ್ಲಿ ಖಾಲಿ ಆಗೋದಿಲ್ಲ. ಸೀಟು ಖಾಲಿ ಯಾವಾಗ ಆಗುತ್ತೆ ಅಂದರೆ ಬದಲಾವಣೆಯ ಬಗ್ಗೆ ನಿರ್ಧಾರ ಕೈಗೊಂಡಾಗ ಆಗುತ್ತೆ. ಅಲ್ಲಿ ತನಕ ಸೀಟು ಖಾಲಿ ಇರೋದಿಲ್ಲ. ಅದು ಸರ್ವೇ ಸಾಮಾನ್ಯ, ಸಹಜ ಪ್ರಕ್ರಿಯೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಹಾಗೆ. ತನ್ನಿಂದ ಯಾವುದೇ ಗೊಂದಲಗಳಾಗದಂತೆ ಎಚ್ಚರಿಕೆಯ ನಡೆಯನ್ನು ಶಿವಕುಮಾರ್ ಅವರು ಕೂಡ ಇಡ್ತಾ ಇದ್ದಾರೆ. ಈ ಹಂತದಲ್ಲಿ ಇನ್ನಷ್ಟು ಯಾವುದೇ ಗೊಂದಲಗಳು ಬಂತು ಅಂದರೆ ಅದು ಸಿದ್ದರಾಮಯ್ಯನವರ ಕುರ್ಚಿಯ ಮುಂದುವರಿಕೆ, ಶಿವಕುಮಾರ್ ಅವರ ಕನಸಿನ ಮುಂದೂಡಿಕೆ ಇದಾಗಿನೇ ಮುಂದುವರಿಯುತ್ತೆ. ನವೆಂಬರ್ ಹೊತ್ತಿಗೆ ಹೈಕಮಾಂಡ್ ಮನವೊಲಿಕೆಗೆ ತಂತ್ರವನ್ನು ಅವರು ರೂಪಿಸಬಹುದು, ಮತ್ತೆ ಮರಳಿ ಯತ್ನವ ಮಾಡು. ಇದು ರಾಜಕೀಯದಲ್ಲಿ ಬೇಕೇ ಬೇಕಾಗುತ್ತೆ. ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಗಾಂಧಿ ಮನವೊಲಿಸುವಂತಹ ಯತ್ನವನ್ನು ಕೂಡ ಮಾಡಬಹುದು. ಪ್ರಿಯಾಂಕಾ ಗಾಂಧಿಯವರು ಮೊನ್ನೆ ಕೂಡ ದೆಹಲಿಗೆ ಹೋದಾಗ ಭೇಟಿಯಾಗಿದ್ದಾರೆ. ವಿಶೇಷವಾಗಿ ಸೋನಿಯಾ ಗಾಂಧಿಯವರು ಅವರಿಗೆ ಭರವಸೆ ಕೊಟ್ಟಿದ್ದಾರಂತೆ, ನಿಮ್ಮನ್ನು ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನುವಂಥದ್ದು. ಯಾಕಂದರೆ ಪಕ್ಷಕ್ಕಾಗಿ ಹೇಗೆ ಶಿವಕುಮಾರ್ ದುಡಿದಿದ್ದಾರೆ ಅನ್ನುವಂಥದ್ದು ಸೋನಿಯಾ ಗಾಂಧಿಯವರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಈ ಕಾರಣಕ್ಕಾಗಿ ಅವರ ಬಗ್ಗೆ, ಶಿವಕುಮಾರ್ ಅವರ ಬಗ್ಗೆ ಒಂದು ಗೌರವ ಇದ್ದೇ ಇದೆ.
ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಅವರ ಮಾತಿನ ಮೇಲೆ ಅಪಾರವಾದಂತಹ ನಂಬಿಕೆ ಮತ್ತು ವಿಶ್ವಾಸವೂ ಕೂಡ ಇದೆ. ರಾಜಕೀಯವಾಗಿ ಅದು ಅವರು ಪಾಲಿಸ್ಕೊಂಡು ಬಂದಿರುವಂತಹ ನಿಷ್ಠೆ. ಸೂಕ್ತ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ಮುಂದೆ ಒತ್ತಡ ಹೇರುವ ಸಾಧ್ಯತೆ ಇದ್ದೇ ಇದೆ. ಆದರೆ ಶಿವಕುಮಾರ್ ಅವರಿಗೂ ಕೂಡ ಗೊತ್ತಿದೆ, ಅವರೇನು ರಾಜಕೀಯದಲ್ಲಿ ಈಗಾಗಲೇ ಅತ್ಯಂತ ಪಳಗಿದಂತಹ ನಾಯಕ, 1989ರಿಂದ ಸತತವಾಗಿ ಶಾಸನಸಭೆಯ ಸದಸ್ಯ, ಎಲ್ಲ ರೀತಿಯಂಥ ರಾಜಕೀಯ ಬೆಳವಣಿಗೆಗಳನ್ನು ಕಂಡಂಥವ್ರು ಅವರು. ಹಾಗಾಗಿ ಯಾವ ಪಟ್ಟನೆ ಯಾವಾಗ ಹಾಕಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ಆಪ್ತ ಶಾಸಕರಿಗೂ ಕೂಡ ತಾಕೀತನ್ನು ಮಾಡಿದ್ದಾರೆ. ಸೊ ಯಾರು ಮಾತಾಡಬೇಡಿ, ಈಗ ಮುಂದೆ ಬರುತ್ತೆ, ಅವಕಾಶ ಬಂದೇ ಬರುತ್ತಲ್ಲ, ತಾಳಿದವನು ಬಾಳಿಯಾನು, ಇದು ಮಾತ್ರ ಸದ್ಯಕ್ಕಿರುವಂಥದ್ದು. DK ಆಪ್ತರ ಪೂಜೆ ಪ್ರಾರ್ಥನೆ ಇವೆಲ್ಲವೂ ಕೂಡ ನಡೆದಿದೆ. ಇವತ್ತು CM ಸಿದ್ದರಾಮಯ್ಯ ಹೇಳಿಕೆ ನಡುವೆಯೂ ಕೂಡ DK ಆಪ್ತರ ಬ್ಯಾಟಿಂಗ್ ಮುಂದುವರೆದಿತ್ತು. ಮಂಡ್ಯದ ಚುಂಚಶ್ರೀ ಒಕ್ಕಲಿಗ ಮಹಿಳಾ ಬಳಗದಿಂದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಲಾಗಿತ್ತು. 1000ಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣವೂ ಕೂಡ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪೂಜೆಯೂ ಕೂಡ ನಡೆಸಲಾಗಿದೆ ಮತ್ತು ವಿಶೇಷವಾಗಿ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೆಯೇ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. 135 ಸೀಟುಗಳನ್ನು ಗೆಲ್ಲಿಸಿದ ಒಕ್ಕಲಿಗ ನಾಯಕ DKಶಿ ಅನ್ನುವಂತಹ ಪ್ರತಿಪಾದನೆ ಈ ಸಂದರ್ಭದಲ್ಲೇ ನಡೆದಿದೆ. ಸಿದ್ದರಾಮಯ್ಯ ಬಳಿಕ DK ಶಿವಕುಮಾರ್ CM ಆಗಲೇಬೇಕು ಅನ್ನುವಂತಹ ಸಂದೇಶ ಮಂಡ್ಯದಿಂದಲೂ ಕೂಡ ರವಾನೆ ಮಾಡಿಸುವಂತಹ ಪ್ರಯತ್ನ ನಡೆದಿದೆ. ಶಿವಕುಮಾರ್ ಅವರ ಬೆಂಬಲವಾಗಿ ಯಾರು ಏನು ಮಾತನಾಡಿದ್ದಾರೆ ಅನ್ನೋದು ತೋರಿಸ್ತೀನಿ. ಅಧ್ಯಕ್ಷರಾಗಿ ಚೆನ್ನಾಗಿ ಸಂಘಟನೆ ಮಾಡಿ ಪಕ್ಷ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಪಕ್ಷವನ್ನು ಬೆಳೆಸಬಹುದು ಅನ್ನೋದು ಅವರ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಿಗಳ ಒಂದು ಉದ್ದೇಶ. ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ, ಅವ್ರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ. ಅವರು ಮುಖ್ಯಮಂತ್ರಿ ಅಂತೂ ಖಂಡಿತ ಆಗೇ ಆಗ್ತಾರೆ. ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸಮಸ್ತ ಕನ್ನಡಿಗರ ಒಂದು ಮನೋಭಾವ. ಇಲ್ಲಿ ಫಲಾಫಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅನ್ನೋ ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹೀಗೆ ಇಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಬಿಟ್ಟಿರುವಂತಹ ಬಾಣ ಇದೆಯಲ್ಲ, ಅದು ತನ್ನ ನಿರ್ದಿಷ್ಟ ಗುರಿಯನ್ನು ತಲುಪದಂತೆ ಗೋಚರಿಸ್ತಾ ಇದೆ. ಶಿವಕುಮಾರ್ ಅವರು ಸದ್ಯಕ್ಕೆ ಎಲ್ಲವನ್ನು ಕೂಡ ಒಗ್ಗಟ್ಟಿನ ಮೊರೆ ಹೋಗುವುದರ ಮೂಲಕವಾಗಿ ಒಂದಿಷ್ಟು ಅಂಶಗಳನ್ನು, ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಕೂಡ ಮರೆಮಾಚುವ ಪ್ರಯತ್ನವನ್ನು ಮಾಡಿದರೂ ಅದನ್ನು ಎಷ್ಟು ದಿವಸ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.